ನಮಸ್ಕಾರ. ಗಲಾಟೆ ಗಂಧರ್ವರಿಗಾಗಿ ಎಂ ವ್ಯಾಸ ಅವರ ಬೀಜ ಕಥೆಯನ್ನು ಓದ್ತಾ ಇದ್ದೀನಿ. ಈ ಕಥೆಗೂ ಮುನ್ನ ಕಥೆಗಾರರು ಒಂದು ಪೀಠಿಕೆಯನ್ನು ಕೊಡ್ತಾರೆ. ಅದು ಹೀಗಿದೆ: ಆತ್ಮೀಯರೇ, ಕತೆ ಬರೆಯುತ್ತಾ ಹೋದಂತೆ ಕಥೆಯ ಪ್ರಧಾನ ಪಾತ್ರವೊಂದನ್ನು ಇದು ಪರಿಪೂರ್ಣವೋ ಎಂಬಂತೆ ಚಿತ್ರಿಸಲಾಗುವುದಿಲ್ಲ. ಒಂದು ಪಾತ್ರ ಮಾತ್ರ ಕಥೆಯಾಗುವ ಕಥೆಗಳನ್ನಂತೂ ಸಾಂಪ್ರದಾಯಿಕ ರೀತಿಯಲ್ಲಿ ಬರೆಯಲಾಗುವುದಿಲ್ಲ. ಇಲ್ಲಿ ಕಥೆಯಾಗುವ ಹೆಣ್ಣು ಮೊಗ್ಗಾಗಿ, ಹೂವಾಗಿ, ಕಾಯಾಗಿ, ಮಾಗಿ ಹಣ್ಣಾಗುವ ಚಿತ್ರವಿದೆ. ಇದನ್ನು ಕಥೆ ಎನ್ನುವುದಕ್ಕಿಂತಲೂ ಚಿತ್ರ ಎನ್ನುವುದು ಸರಿಯಾಗುತ್ತದೇನೋ. ನನ್ನ ಚಿತ್ರಕ್ಕೆ ಬೇಕಾದಲ್ಲಿ ಗಾಢ ಬಣ್ಣಗಳನ್ನು, ದಪ್ಪ ಗೆರೆಗಳನ್ನು ಬಳಸಿದ್ದೇನೆ. ಹೆಣ್ಣು ಆಶ್ಚರ್ಯಕರವಾಗುವಷ್ಟು ನಿಗೂಢವಾಗುತ್ತಾಳೆ, ಬೆಚ್ಚಿ ಬೀಳಿಸುವಷ್ಟು ಬಯಲಾಗುತ್ತಾಳೆ. ಒಮ್ಮೆ ತುಂಬಿ ಹರಿಯುತ್ತಾಳೆ, ಇನ್ನೊಮ್ಮೆ ಬತ್ತಿ ಬರಡಾಗುತ್ತಾಳೆ. ಇಲ್ಲಿ ಕೃತಿಯಾಗುತ್ತಾಳೆ, ಕ್ರಿಯೆಯಾಗುತ್ತಾಳೆ. ಹೌದು, ಈ ಹೆಣ್ಣು ವಸುಧಾ ಶಂಕರಿ ನದಿಯ ದಡದಲ್ಲಿರುತ್ತಾಳೆ. ಬಣ್ಣದ ಬೀಜಗಳು ಎಂಬಂತೆ ಶಬ್ದಗಳನ್ನು ಈ ಮುಂದಿನ ಸಾಲುಗಳಲ್ಲಿ ಬಿತ್ತುತ್ತಿದ್ದೇನೆ. ಗಾಳಿ ಬಿತ್ತುವ ಬೀಜಗಳ ಹಾಗೆ ನಿಮ್ಮ ಮನಸ್ಸಿನ ಗಾಯ ಗೀರುಗಳಿಗೆ, ಏಳು ಬೀಳುಗಳಿಗೆ, ದಯಾ, ಕರುಣೆ, ಸಹಾನುಭೂತಿ, ಅನುಭೂತಿಗಳ ಒದ್ದೆ ಪರಿಧಿಯ ಮೇಲೆ. ಇನ್ನು ಕತೆ: ನನ್ನ ಕಲ್ಪನೆಯ ಪುರುಷೋತ್ತಮನ ಬಿಂಬಕ್ಕೆ ನಿಮ್ಮದೇ ಬಣ್ಣವಿತ್ತು, ಮುಖವಿತ್ತು, ನಗುವಿತ್ತು, ಮೌನವಿತ್ತು, ಮಾತು ಇತ್ತು, ನಡೆಯಿತ್ತು. ನನಗೆ ಕತೆಗಳು ಎಂದರೆ ತುಂಬ ಇಷ್ಟ. ಕಲ್ಪಿತ ಕತೆಗಳು ಮತ್ತು ನಿಜದ ಕತೆಗಳು. ಯಾವುದೇ ಇನ್ನೊಂದು ಕತೆಯೊಳಗೆ ರೂಪಾಂತರಗೊಂಡು ನುಸುಳಿ ಸುಖ, ದುಃಖ, ಭಯ, ಅಭಯ, ನಾಚಿಕೆ, ಸಂಭ್ರಮಗಳನ್ನು ಅನುಭವಿಸುತ್ತಿದ್ದೆ. ನಿಮ್ಮ ಕತೆಯೊಳಗೂ ನನ್ನ ಪ್ರವೇಶವಾಗುತ್ತಿತ್ತು. ನಿಮ್ಮ ದುರ್ಗಾಪುರದಿಂದ ಹರಿದು ಬರುವ ಶಂಕರಿ ನದಿಯೇ ನಮ್ಮೂರಿಗೂ ಹರಿದು ಬರುತ್ತಿತ್ತು. ನದಿ ದಂಡೆಯ ಉದ್ದಕ್ಕೂ ಬೆಳೆದು ನಿಂತ ಮರಗಳು, ಗಿಡಗಳು, ಪೊದೆಗಳು, ಅವುಗಳ ಎಡೆಯಲ್ಲಿ ಅಡಗಿರಬಹುದಾದ ನೀರು, ನೆಲ ಎರಡೂ ಪ್ರಿಯವಾಗಿರುವ ಜೀವಜಂತುಗಳು, ಅವುಗಳ ಆಟ, ಕೂಟ, ಕಾದಾಟ, ನಾನು ನನಗೆ ನಾನೇ ಎಂಬಂತೆ ಎದೆಸೆಟೆದು ನಿಲ್ಲುವ ಗುಣ ನುಸಿಯಿಂದ ಹಿಡಿದು ಆನೆ, ಸಿಂಹಗಳವರೆಗೂ ಇರುತ್ತದೆ. ಬಹಳ ಸ್ಫುರದ್ರೂಪಿಗಳಾದ, ಅಜಾನುಬಾಹುಗಳಾದ ನಿಮ್ಮ ದಾನಂದಿ ಕುಟುಂಬದವರ ಪ್ರೇಮದಾಟದಂತಹ ಕಾಮದಾಟಗಳ ಪಿಸುಮಾತುಗಳು ನಮ್ಮ ಜಾತಿ ಬಾಂಧವರ ಮಧ್ಯೆ ಯಾವತ್ತೂ ಚಲಾವಣೆಯಲ್ಲಿದ್ದವು. ಪ್ರಕಟ ರಹಸ್ಯದ ಹಾಗೆ, ಗುಲ್ಲು ಗೌಜಿಯ ಹಾಗೆ. ನಾನು ಕಟ್ಟುತ್ತಿದ್ದ ಕತೆಗಳ ಅಘೋಷಿತ ನಾಯಕಿ ನಾನಾಗಿರುತ್ತಿದ್ದೆ, ನಾಯಕ ನೀವಾಗಿರುತ್ತಿದ್ದಿರಿ. ನನ್ನ ದೊಡ್ಡಕ್ಕ ವಾರಿಜ ನಿಮ್ಮೂರಿಗೆ ಮದುವೆಯಾಗಿ ಬಂದ ನಂತರ ಹಲವಾರು ಬಾರಿ ನಾನು ನಿಮ್ಮನ್ನು ನೋಡಿದ್ದೆ. ದುರ್ಗಾಪುರ ಎಂದು ಊರಿನ ಹೆಸರು ಬರೆದ ಕೈಕಂಬ, ಮುಂದಿನ ತಿರುಗು ರಸ್ತೆಗಳು, ಮಲ್ಲಿಕಾರ್ಜುನ ದೇವಸ್ಥಾನದ ರಸ್ತೆ, ಅಲ್ಲಿಂದ ಕವಲೊಡೆಯುವ ಗೋಸಾಡದ ಮಣ್ಣಿನ ರಸ್ತೆಗೆ ಬರುತ್ತಲೇ ಮೈಯೆಲ್ಲ ಕಣ್ಣಾಗಿ ನಿಮ್ಮನ್ನು ಹುಡುಕುತ್ತಿದ್ದೆ. ಅಕ್ಕನ ಮನೆಗೆ ನಿಮ್ಮ ಮನೆಯನ್ನು ದಾಟಿ ಹೋಗಬೇಕಾಗಿತ್ತು. ರಸ್ತೆ ನಿಮ್ಮ ಮನೆಯ ಇಳಿಜಾರಿನಲ್ಲಿ ಥಟ್ಟನೆ ನಿಂತು ಬಿಡುತ್ತಿತ್ತು. ನಿಂತು ಅರ್ಧ ವೃತ್ತಾಕಾರವಾಗಿ ವಿಸ್ತರಿಸಿರುತ್ತಿತ್ತು. ಈ ವಿಸ್ತಾರದಲ್ಲಿ ದುಂಡು ಕಪ್ಪು ಕಲ್ಲುಗಳು ಲೆಕ್ಕವಿಲ್ಲದಷ್ಟು ಹರಡಿ ಬಿದ್ದಿರುತ್ತಿದ್ದವು. ಕಪ್ಪು ದನಗಳು ಮಲಗಿದಂತೆ ಕಲ್ಲುಗಳ ಮಧ್ಯೆ ಮಳೆಗಾಲದಲ್ಲಿ ಹಸಿರು ಹುಲ್ಲಿನ ಹಾಸು ಇರುತ್ತಿತ್ತು. ಕಲ್ಲುಗಳಿಗೆ ಹಾಸಿಗೆ ಹಾಸಿದ ಹಾಗೆ, ಅಥವಾ ಹಸಿರು ಹುಲ್ಲಿನ ಹಾಸನ್ನು ಹರಿದು ಕಲ್ಲುಗಳನ್ನು ಅಲ್ಲಲ್ಲಿ ತೇಪೆ ಮುಚ್ಚಿ ಇಟ್ಟಂತೆ. ಇಳಿಜಾರಿನಲ್ಲಿ ನಿಮ್ಮ ಬೃಹದಾಕಾರದ ಮನೆ ಇರುತ್ತಿತ್ತು. ಇಳಿಜಾರಿನಲ್ಲಿ ಅಲ್ಲಲ್ಲಿ ಬೃಹತ್ ಕಂಬಗಳನ್ನು ಊರಿ ಇಟ್ಟಂತೆ ಎತ್ತರದ ಮಾವಿನ ಮರಗಳಿರುತ್ತಿದ್ದವು. 30 ಅಡಿ 40 ಅಡಿ ಎತ್ತರದವರೆಗೂ ಗೆಲ್ಲುಗಳೇ ಇಲ್ಲದ ಮಾವಿನ ಮರಗಳು. ದೊರಗಾಗಿ 4-6 ಜನ ಸುತ್ತು ಕೈ ಹಿಡಿದು ನಿಂತು ಮುಟ್ಟಬಹುದಾದಷ್ಟು ಉರುಟು ಮರಗಳು. ಮರಗಳಲ್ಲಿ ಎಲ್ಲೆಲ್ಲೋ ಹಳತಾಗಿ ತ್ಯಜಿಸಲ್ಪಟ್ಟ, ಹೊಸದಾಗಿ ಸೃಜಿಸಲ್ಪಟ್ಟ ವಿವಿಧ ಹಕ್ಕಿಯ ಗೂಡುಗಳು. ಮನೆಯ ಅಂಗಳದಲ್ಲಿ, ಎದುರಿನ ವರಾಂಡದಲ್ಲಿ, ಅಥವಾ ಹಟ್ಟಿಯ ಬಳಿ, ಅಥವಾ ಅಂಗಳ ತೋಟದ ನಡುವಿನ ಮಳೆ ನೀರ ತೋಡಿಗೆ ಹಾಕಿದ ಮರದ ಕಾಲ್ಸಂಕದ ಬಳಿ ನೀವಿರುತ್ತಿದ್ದಿರಿ. ಕೆಂಪಾಗಿ, ದಷ್ಟಪುಷ್ಟವಾಗಿ, ಮನ್ಮಥನ ಹಾಗೆ. ಹೊಸ ಯೌವನದ ನನ್ನ ಕಣ್ಣುಗಳಿಗೆ ನೀವು ಹಸಿವಾಗಿದ್ದಿರಿ, ಆಹಾರವಾಗಿದ್ದಿರಿ. ನೀವು ನನ್ನ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಅರಳುತ್ತಿರುವ ಮೊಗ್ಗೆಯ ನೋವು ಮೊಗ್ಗೆಯೇ ಅನುಭವಿಸಬೇಕು. ಅರಳುವ ಹೂವಿನ ನೋವನ್ನು ಹೂವೇ ಅನುಭವಿಸಬೇಕು. ಹೂವು ಸುಂದರವಾಗಿರುವುದು, ಪರಿಮಳ ಬೀರುತ್ತಿರುವುದು ಸ್ವತಃ ನಾಶವಾಗಲು, ಪುಷ್ಪ ಪಾತ್ರೆಯಲ್ಲಿ ಬೀಜ ಹೊತ್ತು ಅಳಿದು ಹೋಗಲು. ಹಾಗೊಂದು ಭಾವ ನನ್ನಲ್ಲಿತ್ತು. ಬಹುಶಃ ಎಲ್ಲ ಹೆಣ್ಣುಗಳಲ್ಲೂ ತಿಳಿದೆಯೋ
ಅಂತಹ ಅರಿವು ಇದ್ದಿರುತ್ತದೇನೋ ಎಂದು ನನಗೆ ಆಗಾಗ ಅನ್ನಿಸುತ್ತಿತ್ತು. ಅಕ್ಕ ವಾರಿಜಾಳ ಗಂಡ ಕುಡುಕನಾಗಿದ್ದ, ಸೋಮಾರಿಯಾಗಿದ್ದ, ಜಮೀನ್ದಾರನಾಗಿದ್ದ. ವಾರಿಜಾಳನ್ನು ಹಿಂಡಿ ಹಿಪ್ಪೆ ಮಾಡಿದ್ದ. ಅವಳ ರಾತ್ರಿಗಳು ನರಕಗಳಾಗಿದ್ದವು ಎಂದುಕೊಂಡಿದ್ದೆ. ಅವಳ ಮನೆಯಲ್ಲಿ ನಾನಿದ್ದಷ್ಟು ರಾತ್ರಿಯೂ ಅವಳ ಶಹ್ಯಾಗ್ರಹದಿಂದ ನೋವಿನ ಚೀತ್ಕಾರಗಳು ಕೇಳಿಬರುತ್ತಿದ್ದವು. ಗಾಳಿಯ ಸೀಳುನಾಲೆಗೆ ಏನನ್ನೋ ಚಪ್ಪರಿಸಿದ ಹಾಗೆ ಗಾಳಿಯ ಹಿಂಡುಗಳು ಆರ್ತನಾದದ ಶಬ್ದಗಳಾದಂತೆ. ಬೆಳಗ್ಗೆ ಅಕ್ಕನ ಮುಖ ನೋಡಲೂ ಭಯವಾಗುತ್ತಿತ್ತು. ಆದರೆ ಎದ್ದು ಬಂದವಳ ಮುಖದಲ್ಲಿ ಒಂದು ಕಿರು ಮಂದಹಾಸ ಸದಾ ವಿರಮಿಸಿರುತ್ತಿತ್ತು, ಕಲಶದೀಪದ ಬೆಳಕಿನಂತೆ. ರವಿಕೆಯ ಮೇಲುಭಾಗದ ವಿಶಾಲ ಬೆನ್ನಿನ ಚರ್ಮದಲ್ಲಿ ಕಿಬ್ಬೊಟ್ಟೆಯ ಹೊಕ್ಕಳ ಬಳಿ ಗೀರು ಗಾಯಗಳಾಗಿರುತ್ತಿದ್ದವು, ಉತ್ತ ಹೊಲದ ನೇಗಿಲ ಗೀರುಗಳಂತೆ. ಅಕ್ಕನ ಹೂಮುಖ ನಿತ್ಯ ಪುಷ್ಪದ ಹಾಗೆ ಅರಳುತ್ತಲೇ ಇತ್ತು, ನಿತ್ಯ ಸತ್ಯದ ಹಾಗೆ. ನಿಮಗಾಗಿ ಅಕ್ಕನ ಊರಿಗೆ ಪದೇ ಪದೇ ಬರುತ್ತಿದ್ದೆ. ನಿಮ್ಮ ಮನೆಯ ದಾರಿಗೆ ಬಂದಾಗ ಎದೆಯೊಳಗೆ ಭೂಕಂಪವಾದಂತೆ ಸದ್ದುಗಳಾಗುತ್ತಿತ್ತು. ಕಾಲುಗಳ ಉಗಮದಲ್ಲಿ ಶಕ್ತಿ ಕುಸಿಯುತ್ತಿತ್ತು. ಎಲ್ಲೆಲ್ಲೋ ಪೇಶಿಗಳು ಸೆಟೆಯುತ್ತಿದ್ದವು. ಹಸಿವಾಗುತ್ತಿದ್ದೆ, ಆಹಾರವಾಗುತ್ತಿದ್ದೆ. ನೀವು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ನಿಮ್ಮ ಮಾವಿನ ಮರಗಳು ಅಂತರಿಕ್ಷದಲ್ಲಿ ತೇಲಾಡುವ ಬಿಳಿ ಮುಗಿಲಿನೊಂದಿಗೆ ಸರಸವಾಡುತ್ತಿದ್ದವು. ಶಾಪಗ್ರಸ್ತವಾಗಿ ಕಲ್ಲಾಗಿ ಬಿದ್ದ ದನಗಳಂತೆ ಕರಿಕಲ್ಲಿನ ದುಂಡು ಕಲ್ಲುಗಳು ಅಲ್ಲಲ್ಲಿ ಬಿದ್ದಿರುತ್ತಿದ್ದವು. ಅಲ್ಲೇ ಇನ್ನೊಂದು ಕಲ್ಲಾಗಿ ಬಿದ್ದು ಬಿಡಬಾರದೆ? ನನಗೆ ಅನ್ನಿಸುತ್ತಿತ್ತು, ನಿಮ್ಮ ಪಾದ ಸ್ಪರ್ಶಕ್ಕೆ ಕಾಯುತ್ತಿರುವಂತೆ ರಾಮನನ್ನು ಕಾದ ಅಹಲ್ಯೆಯ ಹಾಗೆ. ಅಲ್ಲ, ಹಾಗಲ್ಲ. ರಾಮನಿಗೆ ಕಾಮವಿರಲಿಲ್ಲ. ಹೌದು, ನಿಮ್ಮಂತೆ ನೀವು ಕಲ್ಲಾಗಿದ್ದೀರಾ? ಅಕ್ಕ ಗರ್ಭಿಣಿಯಾದಳು. ಹೀಗೆ ಒಂದು ದಿನ ಕೇಳಿದ್ದೆ, ಅಕ್ಕ, ನಾನಿಲ್ಲೇ ಬಂದಿರಲೇನೆ ಅಕ್ಕ ನಿನ್ನ ಜೊತೆ ಎಂದು. ಅಕ್ಕ ಸುಮ್ಮನೆ ನಕ್ಕಿದ್ದಳು. ನಮ್ಮ ಭಾವನ ತೋಟ ಮುಗಿದಲ್ಲಿಂದ ನಿಮ್ಮ ತೋಟ ಆರಂಭವಾಗುತ್ತಿದ್ದಿತು. ಮಧ್ಯೆ ಶಂಕರಿ ನದಿ. ಒಂದೇ ನದಿಯಿಂದ ನಿಮ್ಮ ತೋಟಗಳು ಬಾಯಾರಿಕೆ ಹಿಂಗಿಸಿಕೊಳ್ಳುತ್ತಿದ್ದವು. ನಿಮ್ಮ ಸಾನ್ನಿಧ್ಯದಲ್ಲೇ ಇರುವ ಬಯಕೆ ಬೆಂಕಿಯಾದಾಗ ಇನ್ನೊಮ್ಮೆ ಕೇಳಿದ್ದೆ, ದಾನಂದಿ ಮನೆಯ ಮಗನಿಗೆ ಮದುವೆ ಇಲ್ಲವೇ ಅಕ್ಕ? ಅಷ್ಟು ದೊಡ್ಡ ಮನೆಯಲ್ಲಿ ಒಬ್ಬರೇ ಹೇಗೆ ಇರುತ್ತಾರೆ ಎಂದು. ಅದಕ್ಕೆ ಅವನಿಗ ಮಧುಸೂದನ, ಅವನಿಗೆ ಊರೆಲ್ಲ ಅತ್ತೆ ಮನೆಯೇ. ಅವನಿಗೆಷ್ಟು ಪ್ರಾಯ ಅಂದಿಕೊಂಡಿದ್ದೀಯಾ? ನಮ್ಮವರಿಗಿಂತಲೂ 5 ವರ್ಷಕ್ಕೆ ಹಿರಿಯ ಎಂದಿದ್ದಳು. ನಿಮಗೆ ಪ್ರಾಯ ಕಾಣುತ್ತಿರಲಿಲ್ಲ. ನೀವು ಸ್ಥಗಿತ ವಸಂತದ ಹಾಗಿದ್ದಿರಿ. ನಿಮಗೆ ಗೋಧಿ ಬಣ್ಣದ ಮೈ ಇತ್ತು, ಚಂದಿರನಂತಹ ಉರುಟು ಮುಖವಿತ್ತು, ಕೆಂಪಾದ ತುಂಬು ತುಟಿಗಳಿದ್ದವು. ಅವುಗಳ ಮುಚ್ಚುಗೆರೆಯಲ್ಲಿ ನಗುವಿನ ರೇಖೆ ಸದಾ ವಿರಮಿಸಿರುತ್ತಿತ್ತು. ಒಂದೇ ಗೆರೆಯ ನಗುವಿನ ಚಿತ್ರ, ದುಃಖಕ್ಕೂ ನಗುವಿನ ವೇಷ ತುಡಿಸಿರುತ್ತಿತ್ತು. ನೀವು ಮನ್ಮಥನ ವೇಷವಾಗಿದ್ದಿರಿ. ನನಗವರು ತುಂಬ ಇಷ್ಟ ಅಕ್ಕ ಎಂದಿದ್ದೆ. ನನ್ನ ಮಾತುಗಳನ್ನು ಕೇಳಿಸಿಕೊಂಡಿದ್ದ ಭಾವ ಆಮೇಲೆ ನನ್ನ ನೋಡುವ ದೃಷ್ಟಿಯೇ ಬದಲಾಯಿತು. ಮನೆಯ ತಿರುವುಗಳಲ್ಲಿ ಪಕ್ಕನೆ ಢಿಕ್ಕಿಯಾಗುತ್ತಿದ್ದರು. ತುಟಿಗಳಲ್ಲಿ ಒಂದು ತುಂಟನಗೆ, ಆಹ್ವಾನದ ಹಾಗೆ ಯಾವತ್ತೂ ಇದ್ದಿರುತ್ತಿತ್ತು. ಕುಡಿಯುವುದನ್ನು ಕಡಿಮೆ ಮಾಡಿದ್ದರು. ದುರ್ಗಾಪುರದ ಪೇಟೆಯಲ್ಲಿ, ತೋಟದಲ್ಲಿ, ಪ್ರವಾಸದಲ್ಲಿ ಎಲ್ಲೆಲ್ಲೂ ಜೊತೆಯಾಗಿರುತ್ತಿದ್ದ ನಿಮ್ಮ ಜೋಡಿ ಶಂಕರಿ ನದಿಯ ಪಕ್ಕದಲ್ಲಿ ಮುರಿಯುತ್ತಿತ್ತು. ನಿಮ್ಮ ನೋಡಿದಾಗಲೆಲ್ಲ ಅಕ್ಕನ ದೃಷ್ಟಿಯಲ್ಲಿ ಬೆಂಕಿ ಕಿಡಿಗಳಿರುತ್ತಿದ್ದವು. ಕುಡಿಯುತ್ತಿದ್ದ ಭಾವ ನಿಮ್ಮಿಂದಾಗಿ ಕುಡಿಯುತ್ತಿದ್ದರು, ಕೆಡುತ್ತಿದ್ದ ಭಾವ ನಿಮ್ಮಿಂದಾಗಿ ಕೆಡುತ್ತಿದ್ದರು ಎಂದು ಅವಳು ದೃಢವಾಗಿ ನಂಬಿದ್ದಳು. ವೃಥಾ ನಿಮ್ಮನ್ನು ಕೇಂದ್ರೀಕರಿಸಿ ಅವಮಾನಕರ ಪ್ರಸಂಗಗಳನ್ನು ಹುಟ್ಟುಹಾಕುತ್ತಿದ್ದಳು. ನನಗೆ ಅಸಹ್ಯ ಹುಟ್ಟುವ ಹಾಗೆ. ದುರ್ಗಾಪುರದ ಬಸ್ ಸ್ಟ್ಯಾಂಡಿನಲ್ಲಿ ಮೀನು ಮಾರುವ ಹೆಂಗಸೊಬ್ಬಳು ಚಪ್ಪಲಿಯಿಂದ ಹೊಡೆದ ಘಟನೆ ಅದರಲ್ಲಿ ಮುಖ್ಯವಾಗಿರುತ್ತಿತ್ತು. ಕಥೆಯಲ್ಲಿ ಕೆಲವು ಬಾರಿ ಹೆಂಗಸರು ಬದಲಾಗಿರುತ್ತಿದ್ದರು. ಚಪ್ಪಲಿ ಕೋಲಾಗುತ್ತಿತ್ತು, ಕಲ್ಲಾಗುತ್ತಿತ್ತು, ಉಗುಳಾಗುತ್ತಿತ್ತು, ತಾಂಬೂಲ ರಸವಾಗುತ್ತಿತ್ತು. ಹೊಡೆದವನು ಹೆಂಗಸಿನ ಗಂಡನಾಗಿರುತ್ತಿದ್ದ, ಅಪ್ಪನಾಗಿರುತ್ತಿದ್ದ, ಮಗನಾಗಿರುತ್ತಿದ್ದ, ಸಹೋದರನಾಗಿರುತ್ತಿದ್ದ. ಆದರೂ ನೀವು ನನ್ನ ಕಥಾನಾಯಕನಾಗಿರುತ್ತಿದ್ದಿರಿ, ಅವಳ ಕಳಾನಾಯಕನಾಗಿರುತ್ತಿದ್ದಿರಿ. ಹೊಸದುರ್ಗ ಪೇಟೆ ಇನ್ನೇನು ತಲುಪುತ್ತಿದ್ದೇವೆ ಎನ್ನುವಾಗ ಹಿಂಗೇರಿ ಎಂಬ ಊರು ಸಿಗುತ್ತದೆ. ರಾಷ್ಟ್ರೀಯ ಹೆದ್ದಾರಿ 17ಕ್ಕೆ ತಾಗಿಕೊಂಡು ಮಣ್ಣಿನ ಮಾರ್ಗ ಹಿಂಗೇರಿ ಬೆಟ್ಟಕ್ಕೆ ಹೋಗುತ್ತದೆ. ಬೆಟ್ಟದ ತಪ್ಪಲಲ್ಲಿ ನಮ್ಮ ಮನೆ ಇದೆ. ಮೊದಲು ಚಿಕ್ಕದು ಸಾಕು ಎಂದು ಚಿಕ್ಕದಾಗಿ ಕಟ್ಟಿಸಿದ ಮನೆ, ಆಮೇಲೆ ಬೇಕು ಎಂದು ವಿಶಾಲವಾಗಿ ಹರಡಿಕೊಂಡ ವಿಕಾರ ಮನೆ.
ಒಳಗೆ ಯಾವತ್ತೂ ಮೌನಿಯಾದ ದೃಢಕಾಯದ ನನ್ನ ಅಮ್ಮನ ನಿತ್ಯ ಕೆಲಸದ ಸಡಗರ. ಅಲ್ಲಿದ್ದುದನ್ನು ಇಲ್ಲಿ, ಇಲ್ಲಿದ್ದುದನ್ನು ಅಲ್ಲಿ ಒಯ್ಯುವ ಕೆಲಸ. ಅನ್ನದ ಕೆಲಸ, ಸಾರಿನ ಕೆಲಸ, ಸಾಂಬಾರಿನ ಕೆಲಸ, ಪಲ್ಯದ ಕೆಲಸ, ಪಾತ್ರೆ ತೊಳೆಯುವ ಕೆಲಸ, ನೆಲ ಒರೆಸುವ ಕೆಲಸ, ಕಸ ಗುಡಿಸುವ ಕೆಲಸ, ಕಸ ನಿರ್ಮಿಸುವ ಕೆಲಸ, ಕೊಳೆ ಮಾಡುವ ಕೆಲಸ, ಕೊಳೆ ತೊಳೆಯುವ ಕೆಲಸ. ಕುಬ್ಜನಾದ ತಲೆಯ ಮೇಲೆ ಹುಲುಸಾದ ಜುಟ್ಟಿರುವ ನಮ್ಮ ಅಪ್ಪ ಹೈವೇಯ ಬಳಿ ಕಟ್ಲೇರಿ ಅಂಗಡಿಯಲ್ಲಿ ಸದಾ ಕುಳಿತಿರುತ್ತಿದ್ದರು. ಅಂಗಡಿಯಲ್ಲಿ ತೂಗು ಹಾಕಿದ ಪತ್ರಿಕೆಗಳಲ್ಲಿ ಯಾವುದಾದರೊಂದನ್ನು ಎಳೆದುಕೊಂಡು ಸದಾ ಓದಿನಲ್ಲಿ ಮುಳುಗುತ್ತಿದ್ದರು. ಮನೆಗೆ ಬಂದರೂ ಅದನ್ನೇ ಮಾಡುತ್ತಿದ್ದರು. ಹಿಂಗೇರಿಯನ್ನು ಹಿಮಗಿರಿ ಎಂದು ತಿದ್ದುಪಡಿ ಮಾಡಿದ್ದರು. ಅವರ ವಿಳಾಸದಲ್ಲಿ ಹಿಂಗೇರಿಯನ್ನು ಹಿಮಗಿರಿ ಎಂದೇ ಬರೆಯುತ್ತಿದ್ದರು. ನಿಮ್ಮೂರಿನಲ್ಲಿದ್ದ ಮದುವೆಯಾದ ಅಕ್ಕನನ್ನು ಕೂಡಿಸಿಕೊಂಡರೆ ಮನೆಯೊಳಗೆ ನಾವು 7 ಮಂದಿ ಹೆಣ್ಣು ಮಕ್ಕಳು. ಜಗಳವಾಡುತ್ತಾ, ಬಡಿದಾಡುತ್ತಾ, ಗುಲ್ಲು ಮಾಡುತ್ತಾ ಅಮ್ಮನನ್ನು ಮೂಕಳಾಗಿ ಮಾಡಿದ್ದೆವು. ಅಪ್ಪನಿಗೆ ಅಂಗಡಿಯಲ್ಲದೆ ಹಿಂಗೇರಿ ದೇವಸ್ಥಾನ ಎಂಬ ಈಶ್ವರನ ಪುಟ್ಟ ಗುಡಿಯ 2 ಹೊತ್ತಿನ ಪೂಜೆಯೂ ಇತ್ತು. ಅಲ್ಲಿ ದೇವರು ಲಿಂಗ ಮಾತ್ರವಾಗಿದ್ದ ಕಪ್ಪು ಶಿಲೆಯ ಸ್ತಂಭರೂಪದ ಸ್ತಂಭಿತ ಸಿದ್ಧಲಿಂಗ. ವರ್ಷಾವಧಿ ಜಾತ್ರೆಯಲ್ಲಿ ಈ ಬಯಲಲ್ಲಿ ಜನ ಧಿಮ್ಮುಕ್ಕುತ್ತಿತ್ತು. ಉಳಿದ ದಿನಗಳಲ್ಲಿ ಪೂಜಾರಿ ಮತ್ತು ದೇವರು ಇಬ್ಬರೇ ಇರುತ್ತಿದ್ದರು. ಯಾವಾಗಲಾದರೂ ಒಮ್ಮೊಮ್ಮೆ ನಾವು ಮಕ್ಕಳು ಇರುತ್ತಿದ್ದೆವು. ಅಮ್ಮ ದಾರಿ ತಪ್ಪಿಯೂ ಆ ಕಡೆ ಬರುತ್ತಿರಲಿಲ್ಲ, ಜಾತ್ರೆಗೂ ಬರುತ್ತಿರಲಿಲ್ಲ. ನಮ್ಮ ಮನೆ ಗವಿಯ ಹಾಗಿತ್ತು. ಬಾವಲಿಗಳ ಗುಂಪಿನಿಂದ ತುಂಬಿದಂತಹ ಗವಿ. ಸದ್ದುಗಳಿದ್ದಾಗ ಯುದ್ಧ ಭೂಮಿಯ ಸದ್ದುಗಳು, ಮೌನವಿದ್ದಾಗ ಸ್ಮಶಾನ ಭೂಮಿಯ ಮೌನ. ಯೌವನ ನನ್ನೊಳಗೆ ಸೌಂದರ್ಯವಾಗಿ ತುಂಬಿಕೊಳ್ಳುತ್ತಿತ್ತು, ಬಯಕೆಯಾಗಿ ತುಂಬಿಕೊಳ್ಳುತ್ತಿತ್ತು, ಹಸಿವಾಗಿ ಚಡಪಡಿಸುತ್ತಿತ್ತು. ನಿಮ್ಮ ಪುರುಷಾಕಾರ ನನ್ನಲ್ಲಿದ್ದ ಸ್ತ್ರೀಯನ್ನು ಸದಾ ಜಾಗೃತಗೊಳಿಸುತ್ತಿತ್ತು. ನಿಮ್ಮ ನೆನಪಾದಾಗಲೆಲ್ಲ ಅಕ್ಕನ ನೆಪದಲ್ಲಿ ನಿಮ್ಮೂರಿಗೆ ಬರುತ್ತಿದ್ದೆ. ಕಥೆಗಳಲ್ಲಿ ಬರುವ ಸುಂದರಾಂಗ, ಸಕಲ ಕಲಾವಲ್ಲಭ, ಪುರುಷೋತ್ತಮ ಗುಣಗಳೆಲ್ಲ ನಿಮ್ಮ ಆಕೃತಿಗೆ ಮೆತ್ತುತ್ತಾ, ನಿಮ್ಮ ಆಕಾರದೊಳಗೆ ಎರಕ ಹೊಯ್ಯುತ್ತಾ, ಅಪ್ಪನಲ್ಲದ, ಭಾವನಲ್ಲದ, ಕಣ್ಣುಗಳಲ್ಲೇ ನೆಕ್ಕಿ ಗಾಯಗೊಳಿಸದ ಗಂಡನಾಗಿ ನಿಮ್ಮನ್ನು ರೂಪಿಸುತ್ತಿದ್ದೆ. ನೀವು ನನ್ನ ಮನಸ್ಸಿನ ಮಂದಿರದೊಳಗೆ ಪೂಜಾಮೂರ್ತಿಯಾಗಿ, ಉದ್ಭವ ಮೂರ್ತಿಯಾಗಿ ರೂಪುಗೊಳ್ಳುತ್ತಲೇ ಇದ್ದಿರಿ. ದಿನದಿಂದ ದಿನಕ್ಕೆ ನನ್ನ ಆರಾಧನೆಯ ಆರತಿಯ ಬೆಳಕು ನಿಮ್ಮಲ್ಲಿ ಸಾಂದ್ರವಾಗುತ್ತಿತ್ತು. ನೀವು ಬೆಳಕಾಗಿ, ಬೆಟ್ಟವಾಗಿ ಬೆಳೆದು ನಿಂತಿರಿ. ನಮ್ಮೂರ ಹಿಮಗಿರಿಯ ಹಾಗೆ ಮೌನವಾಗಿ, ಸದೃಢವಾಗಿ ಆಕಾಶಕ್ಕೆ ತಲೆ ಎತ್ತಿ. ಅಕ್ಕ ಹೆತ್ತಿದ್ದಳು, ಹೆಣ್ಣು ಮಗು. ಆಸ್ಪತ್ರೆಗೆ ಹೋಗಿದ್ದೆ. ಇನ್ನೂ ಕೆಲಸ ಪೂರ್ತಿಯಾಗಿರದ ಮಗುವಿನ ಬೊಂಬೆಯಂತಿತ್ತು, ಜೀವಂತ ಬೊಂಬೆ. ಒಳಗೆ ತುಂಬಿಸಿಟ್ಟಿದ್ದ ಜೀವ ಚೈತನ್ಯದಿಂದ ಚಡಪಡಿಸುತ್ತಿತ್ತು. ಹೊಸ ಗಾಳಿ ಅದರೊಳಗೆ ಪ್ರವೇಶಿಸುತ್ತಾ ನಿರ್ಗಮಿಸುತ್ತಾ ಇತ್ತು, ಅರ್ಥವಾಗದ ಅಥವಾ ಅರ್ಥವಿಲ್ಲದ ಭೀತಿಯಿಂದ. ಬದುಕಿನ ದಾರಿಯಲ್ಲಿ ಹೆಜ್ಜೆಯಾಗದ ಹೆಜ್ಜೆಗಳನ್ನು ಗಾಳಿಯಲ್ಲಿ ಉತ್ತುತ್ತಾ ಇತ್ತು. ಬದುಕಿನ ಸುದೀರ್ಘ ಇತಿಹಾಸದ ಮೊದಲ ಗೆರೆಯ ಹಾಗೆ, ಶಬ್ದಗಳ ಹಾಗೆ ಶಬ್ದಿಸುತ್ತಿತ್ತು. ಒಂದು ಮುಂಜಾನೆ ಊರಿಗೆ ಊರೇ ನಿಮ್ಮ ಮನೆಯ ಕಡೆ ಧಾವಿಸುತ್ತಿತ್ತು. ಮಾರ್ಗಗಳಿಂದ, ಕಾಲುದಾರಿಗಳಿಂದ, ಬಯಲುಗಳಿಂದ ಜನಪ್ರವಾಹ ನಿಮ್ಮ ಮನೆಯತ್ತ ಹರಿಯುತ್ತಿತ್ತು. ಕಲರವಗಳಿಲ್ಲದ ಶಾಂತವಾಗಿ ಹರಿಯುತ್ತಿದ್ದ ಶಂಕರಿಯ ಚಳಿಯನ್ನು ದಾಟಿ ನಾನು ಓಡೋಡಿ ಬಂದೆ. ಮರಗಿಡಗಳ ಎಲೆಗಳು ಇಬ್ಬನಿಯ ಒದ್ದೆಗಳಿಂದ ಭಾರವಾಗಿದ್ದವು, ತೊಟುಕು ಸುರಿಯುತ್ತಿದ್ದವು. ಶಂಕರಗುಡ್ಡದ ತುದಿಯಲ್ಲಿ ಸೂರ್ಯ ಬೆಂಕಿಯಾಗಿ ಬೆಳಕ ಇಬ್ಬನಿಗಳ ಬಟ್ಟೆಗೆ ಬೆಳಕು ಹಚ್ಚಿದ್ದ. ಬೆಳಕು ಎಲೆಗಳಲ್ಲಿ ಬಿಲ್ಲೆಗಳಾಗಿ ಪ್ರತಿಫಲಿಸುತ್ತಿತ್ತು. ಮನೆಯ ಅಂಗಳದಲ್ಲಿ ಅಸ್ತವ್ಯಸ್ತವಾಗಿ ನೀವು ಬಿದ್ದಿದ್ದಿರಿ. ಪ್ರಯೋಜನಕ್ಕೆ ಬಾರದ ದೊಣ್ಣೆಯೊಂದು ನಿಮಗೆ ತಾಗಿಕೊಂಡು ಬಿದ್ದಿತ್ತು. ಮನೆಯ ಬಾಗಿಲು ತೆರೆದಿತ್ತು. ದರೋಡೆಯಾದಂತೆ ತೋರಿಬರುತ್ತಿತ್ತು. ಅಂಗಳದ ಬದಿಯ ತಿಟ್ಟೆಯ ಮೇಲೆ ತಲೆಯಿಟ್ಟು ನೀವು ಮಲಗಿದಂತೆ ಬಿದ್ದಿದ್ದಿರಿ. ಉಸಿರಾಡುತ್ತಿದ್ದಿರಿ. ತಿದಿಯಂತೆ ನಿಮ್ಮ ಎದೆ ಎದ್ದೆದ್ದು ಬೀಳುತ್ತಿತ್ತು. ನಿಮ್ಮ ಮಧ್ಯಭಾಗ ವಿಪರೀತ ಬಾತುಕೊಂಡು ಬಟ್ಟೆಯನ್ನು ಮೀರಿ ನಿಂತಿತ್ತು. ಹಗಲೆಂದಿಲ್ಲ, ರಾತ್ರಿಯೆಂದಿಲ್ಲ, ಕಳ್ಳರು, ಎಲ್ಲೆಲ್ಲಿಯೂ ಕಳ್ಳರು. ದೇವಸ್ಥಾನದಲ್ಲಿ, ಪೇಟೆಯಲ್ಲಿ, ಬೀದಿಯಲ್ಲಿ, ಮನೆಯಲ್ಲಿ, ಎಲ್ಲಿ ನೋಡಿದರೂ ಕಳ್ಳರು. ಇಲ್ಲಿ ಬದುಕೋದು ಹೇಗೆ ಎಂದು ಹೊಸದಾಗಿ ಬಂದವರು ಹೇಳುತ್ತಲೇ ಇದ್ದರು. ಮತ್ತೆ ಮತ್ತೆ ಬೇರೆ ಬೇರೆ ಶಬ್ದಗಳಲ್ಲಿ, ವಾಕ್ಯಗಳಲ್ಲಿ ಹೇಳಿದ್ದನ್ನೇ ಹೇಳುತ್ತಿದ್ದರು. ನಾನು ನಿಮ್ಮ ತಲೆಯ ಬಳಿ ಕುಳಿತು ನನ್ನ ಸೆರಗಿನಿಂದ ನಿಮಗೆ ಗಾಳಿ ಹಾಕುತ್ತಿದ್ದೆ.
ಜನವರಿ ತಿಂಗಳ ಚಳಿಯಲ್ಲೂ ನೀವು ಬೆವರಿದ್ದೀರಿ, ಗಾಳಿಗಾಗಿ ನೀವು ಚಡಪಡಿಸುತ್ತಿದ್ದೀರಿ. ನನ್ನ ಪುಟ್ಟ ಗಾಳಿ ನಿಮ್ಮ ಕಣ್ಣು ತೆರೆಸಿತು. ಸಾವಕಾಶದಿಂದ ನಾನು ಗಾಳಿಯ ತೆರೆಗಳನ್ನು ಮುಗೆದು ನಿಮಗೆ ಕೊಡುತ್ತಿದ್ದೆ. ನೀವೊಮ್ಮೆ ಕಣ್ಣು ತೆರೆದು ನೋಡಿದಿರಿ, ಮತ್ತೆ ಮುಚ್ಚಿಕೊಂಡಿರಿ. ನನ್ನ ಸ್ವೀಕರಿಸಿದಿರಿ ಎಂದುಕೊಂಡೆ. ಕಣ್ಣುಗಳ ಬಾಗಿಲು ತೆರೆದು ನನ್ನ ಒಳ ಬರಮಾಡಿಕೊಂಡಿರಿ ಎಂದುಕೊಂಡೆ. ತರತರ ಕಂಪಿಸುವ ಚಿಟ್ಟೆಯ ರೆಕ್ಕೆಗಳಂತಿರುವ ನನ್ನ ಬೆರಳುಗಳಿಂದ ನಿಮ್ಮ ಉಸಿರನ್ನು ಮುಟ್ಟಿ ನೋಡಿದೆ. ಅದು ನಿಮ್ಮ ಜೀವವಾಗಿತ್ತು. ಅದು ನಿಮ್ಮೊಳಗೆ ಇಳಿಯುತ್ತಾ ನಿಮ್ಮಿಂದ ಹೊರಟು ಹೋಗುತ್ತಾ ಇತ್ತು. ನಿಮ್ಮ ದಪ್ಪ ತುಟಿಗಳ ಮಧ್ಯದ ಜಾರುಗೆರೆಗಳಲ್ಲಿ ನನ್ನ ಬೆರಳುಗಳು ಒಂದು ಕ್ಷಣ ವಿರಮಿಸಿದವು. ಒಂದು ಕ್ಷಣ ನಿಮ್ಮ ಜೀವ ನಿಮ್ಮ ದೇಹವನ್ನು ಬಲವಾಗಿ ನಡುಗಿಸಿತು. ನೀವು ಬದುಕಬಲ್ಲವರಾಗಿದ್ದಿರಿ, ನೀವು ಬದುಕಬೇಕಾದವರಾಗಿದ್ದಿರಿ. ನನ್ನೊಳಗಿನ ಜೀವ ಭಯದಿಂದ ಕಂಪಿಸುತ್ತಿತ್ತು. ಪೊಲೀಸರು ಬಂದು ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ ಮೇಲೂ ನಿಮ್ಮ ನೆನಪಿನಲ್ಲೇ ಇದ್ದ ಒಂದು ರಾತ್ರಿ, ಖಾಲಿ ಆಕಾಶದಲ್ಲಿ ನಿಮ್ಮ ಮುಖದ ಗೆರೆಗಳನ್ನು ಬರೆಯುತ್ತಿದ್ದ ಒಂದು ರಾತ್ರಿ, ಮಂಪರಿನಂತೆ ನಿಮ್ಮ ನೆನಪನ್ನು ಹೊದ್ದು ಮಲಗಿದ್ದ ಒಂದು ರಾತ್ರಿ, ನೋವಿನಲ್ಲೂ ಮುಗುಳು ನಗುವಿನ ರೇಖೆಯಿಂದ ನಿಮ್ಮ ತುಟಿಗಳ ಮಧ್ಯದ ಮುಚ್ಚುಗೆರೆಗಳ ತೇವವನ್ನು ಸ್ಪರ್ಶಿಸಿದ ಪುಳಕವನ್ನು ನೆನಪಿಸುತ್ತಾ ಇದ್ದ ಒಂದು ರಾತ್ರಿ, ಭಾವ ಕೋಣೆಯೊಳಗೆ ಬಂದಿದ್ದರು. ಅಕ್ಕ ಮನೆಗೆ ಇನ್ನೂ ಬಂದಿರಲಿಲ್ಲ. ಹೆಗಲ ಮೇಲೊಂದು ಟವಲ್ ಇತ್ತು. ಎದೆಯ ತುಂಬ ರಿಂಗಾದ ತಿರುಚಿಕೊಂಡ ಕರಿಕಪ್ಪು ರೋಮಗಳು ತುಂಬಿಕೊಂಡಿದ್ದವು. ಚಂದ್ರನ ಬೆಳಕು ಕಿಟಕಿಯಾಕಾರದಲ್ಲಿ ಬಿಳಿಗೋಡೆ ಮೇಲೆ ಬಿದ್ದು ಅಲ್ಲಿಂದ ಕೋಣೆಯಡಿ ಪಸರಿಸಿತ್ತು. ಪ್ರಿಯತಮನಲ್ಲದ, ಗೆಳೆಯನಲ್ಲದ, ರಾಕ್ಷಸನಲ್ಲದ, ದೇವತೆಯಲ್ಲದ, ಸಂಬಂಧ ಬಯಸದ, ಸಂಬಂಧವಿಲ್ಲದ, ಕೇವಲ ಕೊಂಡಿಯಾಗುವ ರಭಸವೊಂದು ನನ್ನ ಆಕ್ರಮಿಸಿತು. ನೋಯಿಸುತ್ತಾ, ನೋವನ್ನು ನೇವರಿಸುತ್ತಾ, ನೋವಿನಲ್ಲಿ ಸುಖವನ್ನು ಹುಡುಕುತ್ತಾ, ನೋವಿನ ಆಳದಲ್ಲಿ ನಗುವನ್ನು ಸ್ಫುರಿಸುತ್ತಾ, ಪ್ರತಿಯೊಂದು ಸ್ಪರ್ಶ ಬಿಂದುವಿನಲ್ಲೂ ಒತ್ತಡವಾಗುತ್ತಾ, ಹೊರೆಯಾಗುತ್ತಾ, ಹೊರೆ ಇಳಿಸುತ್ತಾ, ಹೊರ ಒಳ ಜಗತ್ತೆಂಬ ಜಗತ್ತನ್ನೇ ಒಂದು ಬಿಂದುವಾಗಿಸುವಂತೆ ಹಿಂಡುತ್ತಾ, ಆವರಿಸಿದ ಮೋಡದ ಬೆಟ್ಟ ಮಳೆಯಾಗಲಾರಂಭಿಸಿತು. ತೊಯ್ದು ಹೋದರು. ಆ ಒಂದು ರಾತ್ರಿ ಮತ್ತೆ ಮತ್ತೆ ಮರುಕಳಿಸುತ್ತಾ ರಾತ್ರಿಗಳಾದವು. ಸ್ವೀಕರಿಸಲಾಗದೆ, ನಿರಾಕರಿಸಲಾಗದೆ, ಇಷ್ಟಪಡಲಾಗದೆ, ಇಷ್ಟಪಡದಿರಲಾಗದೆ, ದ್ವೇಷಿಸಲಾಗದೆ, ದ್ವೇಷಿಸುತ್ತಾ ಪ್ರೀತಿಸಲಾಗದೆ, ಪ್ರೀತಿಸುತ್ತಾ ಒದಗಿ ಬಂದ ಶಕ್ತಿಯುತ ಬಾಹುಗಳ ಮಧ್ಯೆ ಕರಗಿ ಹೋಗುತ್ತಿದ್ದೆ. ಒದಗಿ ಬಂದ ವಿಶಾಲ ಎದೆಯ ಕಾಡಿನಲ್ಲಿ ವಿಹ್ವಲವಾಗಿ ಚೀರಿಕೊಳ್ಳುತ್ತಿದ್ದೆ. ಒದಗಿ ಬಂದ ಸುಖವನ್ನು ಸೂರೆಗೊಳ್ಳುತ್ತಿದ್ದರು. ದುಃಖದ ಬಿಕ್ಕುಗಳನ್ನು ಎಷ್ಟಿದ್ದರೂ ಅವರ ಎದೆಯಲ್ಲಿ ಮುಖವನ್ನು ಒತ್ತಿ ಹಿಡಿದು ಸ್ವೀಕರಿಸುತ್ತಿದ್ದರು. ಹಿನ್ನೆಲೆಯನ್ನು ಅಂಗೈಯಿಂದ ಸವರುತ್ತಾ ದುಃಖವನ್ನು ಒರಸಿ ತೆಗೆಯುತ್ತಿದ್ದರು. ಅಖಂಡವೋ ಎಂದು ಭ್ರಮೆಯಾಗುತ್ತಿದ್ದ ಸುಖದ ಸುಗ್ಗಿ ಒಂದು ದಿನ ಮುಗಿತಾಯವಾಗಲೇಬೇಕಿತ್ತು. ಮುಗಿಯಿತು. ಅಕ್ಕ ಮನೆಗೆ ಬರಲಿರುವ ಹಿಂದಿನ ರಾತ್ರಿ. ಆ ರಾತ್ರಿ ತಡವಾಗಿ ಬಂದರು. ತಿಂಗಳ ಬೆಳಕು ತಡವಾಗಿ ಬಂದಿತ್ತು. ಕೋಣೆಯೊಳಗೆ ಬಂದಿರಲಿಲ್ಲ. ಅವರು ಒಳಗೆ ಬಂದರು. ತಲೆಯನ್ನು ಅವರ ಎದೆಗೆ ಆನಿಸಿ ಕುಳಿತುಕೊಂಡೆ. ಎತ್ತಲೋ ನೋಡುತ್ತಾ, ತಲೆ ಮುಖ ಸವರುತ್ತಾ, ಎಲ್ಲ ಕಲ್ಮಶಗಳನ್ನು ಉಜ್ಜಿ ತೆಗೆಯುವವರಂತೆ ಕೈಯಾಡಿಸುತ್ತಾ ಬಹಳ ಹೊತ್ತು ಕುಳಿತೇ ಇದ್ದರು. ದೇಹ ಏನನ್ನೂ ಬೇಡುತ್ತಿರದೆ, ಮೋಹವನ್ನೂ ಬೇಡುತ್ತಿರದೆ ಹಾಗೆ ಕುಳಿತ ಅವರನ್ನು ಭಯದಿಂದ ನೋಡಲಾರಂಭಿಸಿದೆ. ಯಾಕೆ 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 ಎಂದು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದೆ. ಯಾಕೆ ಹೀಗಾಯಿತು ಎಂದೋ ಪ್ರಶ್ನೆ ಖಚಿತ ರೂಪದಲ್ಲಿರಲಿಲ್ಲ. ಉತ್ತರಕ್ಕೂ ಅಂಗಳದ ಹೂಗಿಡದ ಎಲೆಗಳಲ್ಲಿ ಕುಳಿತ ಇಬ್ಬನಿ ಕುಳಿತು ಭಾರವಾಗಿ ಉದುರುವವರೆಗೂ ಹೀಗೆ ಸುಮ್ಮನೆ ಕುಳಿತಿದ್ದೆವು. ಮೋಡ ಅಡ್ಡ ಬಂದಾಗ ಮಂಕಾಗಿಯೂ, ದೂರ ಸರಿದಾಗ ಪ್ರಖರವಾಗಿಯೂ 15ರಲ್ಲಿ 6ರಷ್ಟು ಊನವಾಗಿದ್ದ ಚಂದ್ರನ ಬೆಳಕು ಬೆಳಗುತ್ತಿತ್ತು. ನಿನಗೆ ಇದೆಲ್ಲ ಬೇಕಾಗಿತ್ತು ಅನಿಸುತ್ತದೆ. ಅಲ್ಲಿಯವರೆಗೂ ಏನೂ ಕೇಳಬೇಡ. ನಾನು ಉದ್ದೇಶಪೂರ್ವಕ ಪಾಪಿಯಲ್ಲ. ಈ ಪಾಪದ ಹಿಂದೆ ಒಂದು ಪುಣ್ಯವಿದೆ ಎಂದರು. ಮಧು ಎಂದೇನೋ ಹೇಳಲು ಹೋಗಿ ತಟ್ಟನೆ ಮಾತು ಮುಚ್ಚಿಕೊಂಡು ಕ್ಷಮಿಸು ಎಂದು ಹೊರಗೆ ಹೋದರು. ನಿಮ್ಮ ಹೆಸರು, ನಿಮ್ಮ ರೂಪ, ನಾನೇ ಕೆತ್ತಿದ ನಿಮ್ಮ ಮೂರ್ತಿ ನನ್ನೊಳಗೆ ಪ್ರೀತಿಯಾಗಿ ಕರಗಲಾರಂಭಿಸಿತು.
ನೀವು ನನ್ನ ಮನಸ್ಸಿನೊಳಗೆ ಕನಸಿನೊಳಗೆ ನಿಧಾನವಾಗಿ ಇಳಿಯಲಾರಂಭಿಸಿದಿರಿ, ಮಧುವಿನ ಸಿಹಿಯ ಹಾಗೆ. ಆಸ್ಪತ್ರೆಯಿಂದ ಮನೆಗೆ ಬಂದಿದ್ದಿರಿ. ನಿಮ್ಮ ನೋಡಲು ಭಾವನೊಂದಿಗೆ ನಾನು ಬಂದಿದ್ದೆ. ಅಕ್ಕ ಬಂದಿರಲಿಲ್ಲ. ಮನೆಯೊಳಗೆ ಚಿಕ್ಕ ಮಗುವಿತ್ತು. ಮನೆಯನ್ನು, ಒಳಗನ್ನು, ಹೊರಗನ್ನು ಬೆರಗಿನಿಂದ ಕಣ್ಣರಳಿಸಿ ನೋಡುವ ಮಗು. ಅದರ ಸ್ಪರ್ಶ ನನ್ನ ಒಳಗನ್ನು ನಡುಗಿಸುತ್ತಿತ್ತು. ಅಂತಹದೇ ಒಂದು ಮಗುವಿನ ಚಿತ್ರ ನಾನೇ ಗಾಳಿಯಲ್ಲಿ ಬರೆದಂತಹ ಭಾವವೊಂದು ನನ್ನ ನಿದ್ದೆಗೆಡಿಸುತ್ತಿತ್ತು. ಬೆಳದಿಂಗಳನ್ನು ನೋಡಿದಾಗಲೆಲ್ಲ, ಚಂದ್ರನನ್ನು ನೋಡಿದಾಗಲೆಲ್ಲ, ನಿಮ್ಮನ್ನು ನೋಡಿದಾಗಲೆಲ್ಲ 1.5 ಎಕರೆಯಷ್ಟು ವಿಸ್ತಾರಕ್ಕೆ ವಿಸ್ತರಿಸಿಕೊಂಡಿದ್ದ ಮಹಡಿ ಮನೆಯನ್ನು ಭಾವನವರೊಂದಿಗೆ ಪ್ರವೇಶಿಸಿದ್ದೆ. ಬಾಗಿಲಿನ ನಂತರ ಬಾಗಿಲುಗಳು, ಕೋಣೆಗಳ ನಂತರ ಕೋಣೆಗಳು, ಬರಿದು ಬೋಳು ಬೋಳಾಗಿದ್ದ ಹೊಸ್ತಿಲುಗಳನ್ನು ದಾಟುತ್ತಾ ಮಹಡಿಗಳ ಮೆಟ್ಟಿಲುಗಳನ್ನು ಒಂದೊಂದಾಗಿ ಏರುತ್ತಾ ನಿಮ್ಮ ಬಳಿ ಬಂದಿದ್ದೆ. ಯಾವತ್ತೂ ನನ್ನ ಮುಖ ನೋಡಿದರೆ ತಿರುಗಿಸುತ್ತಿದ್ದವರು ನನಗೆ ಮುಖ ಕೊಟ್ಟಿರಿ, ಕಣ್ಣು ಕೊಟ್ಟಿರಿ, ನನ್ನ ಸದ್ದುಗಳಿಗೆ ಕಿವಿ ಕೊಟ್ಟಿರಿ. ಮಂಚದಲ್ಲಿದ್ದಿರಿ, ನಗುವಾಗಿದ್ದಿರಿ, ಗೆಲುವಾಗಿದ್ದಿರಿ, ಚೇತರಿಸಿಕೊಂಡಿದ್ದಿರಿ. ಆರೋಗ್ಯದ ಕಂಪು ಕೆನ್ನೆಗಳಲ್ಲಿತ್ತು, ಕಣ್ಣುಗಳಲ್ಲಿತ್ತು, ತುಟಿಗಳಲ್ಲಿತ್ತು. ಮೀಸೆಯ ಕಪ್ಪು ನಗುವಿನ ಚೌಕಟ್ಟು ತೊಡಿಸಿತ್ತು. ಅದು ನಗುವಾಗಿರಲಿಲ್ಲ, ನೀವು ಎಂದು ಗುರುತಿಸುವ ಗುರುತಾಗಿತ್ತು. ಆ ನಗುವನ್ನು ಅಕಾಲದಲ್ಲಿ ಮುಟ್ಟಿ ನೋಡಿದ ನೆನಪು ನನ್ನೊಳಗೆ ಜ್ವಲಿಸಿತು. ನಕ್ಕೆ ನಿಮ್ಮ ಸಮೀಪ ಕುಳಿತುಕೊಂಡೆ. ಗಂಡಿನಿಂದ ಮುರಿಸಿಕೊಂಡ ದೇಹದಲ್ಲಿ ಮುಚ್ಚಿ ಮುದುಡುವ ಲಜ್ಜೆ ಇರಲಿಲ್ಲ. ಒಂದು ರೀತಿಯ ಅಹಂ ಇತ್ತು. ಪುರುಷನನ್ನು ಗೆದ್ದ ಹೆಣ್ಣಿನ ಅಹಂಕಾರ. ತಲೆ ಎತ್ತಿ ದಿಟ್ಟತನದಿಂದ ನಿಮ್ಮನ್ನು ನೋಡಿದೆ. ಶ್ರೀ ಹೇಳಿದನೆ, ನೀವು ಕೇಳಿದಿರಿ. ಇಲ್ಲ ಎಂದೆ ನಾನು. ಹೇಳಲು ಹೇಳಿದ್ದೆ ನಾನು ಎಂದಿರಿ ನೀವು. ಭಾವ ಎದ್ದು ಹೊರಗೆ ಹೋದರು. ಮಹಡಿ ಮನೆಯಷ್ಟು ಉದ್ದ ಅಗಲ ಇರಲಿಲ್ಲ. 40 ಅಡಿ ಚೌಕದ ಬೃಹತ್ ಕೋಣೆಯಾಗಿತ್ತು ಅದು. ಪೂರ್ವದ, ಉತ್ತರದ, ದಕ್ಷಿಣದ ಹಲವಾರು ಕಿಟಕಿಗಳಲ್ಲಿ ಬೆಳಕು ಮತ್ತು ಗಾಳಿ ಮಾತ್ರ ಬರುತ್ತಿತ್ತು. ಪಶ್ಚಿಮದ ಕಿಟಕಿಯಿಂದ ಬಿಸಿಲಿನ ಅನೇಕ ಕೋಲುಗಳು ಕಿಟಕಿ ಹತ್ತರಂತೆ ಫಳಫಳನೆ ಹೊಳೆಯುವ ಕಪ್ಪು ಪುರಾತನ ಸಿಮೆಂಟ್ ನೆಲಕ್ಕೆ ಬಿದ್ದು ಚೆದುರಿ ಚಿಮ್ಮುತ್ತಿದ್ದವು. ಕಿಟಕಿಗಳ ಮಧ್ಯೆ ಗೋಡೆಯ ತುಣುಕು ವಿಸ್ತಾರಗಳ ತುಂಬ ಬಣ್ಣದ ಭಿತ್ತಿಚಿತ್ರಗಳಿದ್ದವು. ಪುರಾತನ ಶೈಲಿಯಲ್ಲಿ ಬರೆಯಲಾದ ಶಿಲಾಬಾಲಿಕೆಯರ ಅರೆನಗ್ನ ಚಿತ್ರಗಳು, 3 ಆಯಾಮಗಳನ್ನು ಬಿಂಬಿಸುವ ಸೌಂದರ್ಯ ಬಿಂಬಗಳು. ನೋಡುತ್ತಾ ಕುಳಿತಿದ್ದೆ. ನಾನೇ ಮಾಡಿದೆ, ಇದ್ದಕ್ಕಿದ್ದಂತೆ ಹೇಳಿದಿರಿ. ಮತ್ತೆ ಮೌನದಲ್ಲಿ ಮುಳುಗಿದಿರಿ. ನಾನು ಎದ್ದು ಹೋಗಿ ಚಿತ್ರಗಳನ್ನು ನೋಡಲಾರಂಭಿಸಿದೆ. ಹೆಣ್ಣಿನ ಸೌಂದರ್ಯದ ವಿವಿಧ ಕಲ್ಪನೆಗಳು ಅಲ್ಲಿ ರೇಖೆಗಳಾಗಿದ್ದವು, ಬಣ್ಣಗಳಾಗಿದ್ದವು. ತೆರೆದು ಬಿದ್ದ ಸೌಂದರ್ಯದ ಗಣಿಗಳಲ್ಲಿ ಸಂಗೀತದಂತಹ ಪರಿಮಳವಿತ್ತು. ಚಿತ್ರಗಳ ಗೆರೆಗಳನ್ನು, ಬಣ್ಣಗಳನ್ನು ನೋಡುತ್ತಾ ಇದ್ದಾಗ ಇಂತಹ ಅನುಭವ ಮೊದಲ ಬಾರಿಗೆ ನನಗಾಯಿತು. ಎತ್ತರಗಳು, ಬಾಗುಗಳು, ಬಣ್ಣಗಳು ಒಂದರೊಳಗೊಂದರಂತೆ ಕರಗುತ್ತಿರುವ ಗಡಿ ರೇಖೆಗಳು ಕಾಣಿಸುತ್ತಲೇ ಇರಲಿಲ್ಲ. ಪುರಾತನ ಶೈಲಿಯ ಚಿತ್ರಗಳ ಮಧ್ಯೆ ಅಮೂರ್ತ ಚಿತ್ರವೊಂದಿತ್ತು. ಅದು ಮಗು ಮತ್ತು ತಾಯಿಯ ಚಿತ್ರವಾಗಿತ್ತು. ತಾಯಿಗೆ ಕಣ್ಣುಗಳ ಸ್ಥಾನದಲ್ಲಿ ಸೂರ್ಯಚಂದ್ರರಿದ್ದರು. ಬಾಯಿಯ ಸ್ಥಾನದಲ್ಲಿ ತೆರೆದ ಕಂದಕದಂತಹ ರಚನೆ ಇತ್ತು. ಮಡಿಲಿನ ಜಾಗದಲ್ಲಿ ಸಸ್ಯ ಶ್ಯಾಮಲ ಭೂಮಿಯ ಚಿತ್ರವಿತ್ತು. ಎದೆಯಲ್ಲಿ 2 ಜಲಪಾತಗಳಿದ್ದವು. ಕೈಗಳು ಆಕಾಶದಿಂದ ದೈವ ಕರುಣೆಗಳ ಹಾಗೆ ಇಳಿದು ಬರುತ್ತಿದ್ದವು. ಮಳೆ ಹನಿಗಳ ಹಾಗೆ, ರಭಸಪಾತದ ಹಾಗೆ. ಮಗು ಕಣ್ಣು, ಕಾಲು, ಕೈ, ದೇಹಗಳಿನ್ನೂ ಸ್ಪಷ್ಟವಾಗಿರದ ಮಾಂಸದ ಮುದ್ದೆಯಾಗಿತ್ತು. ನೋಡುತ್ತಾ ಚಿತ್ರದೊಳಗೆ ಇಳಿಯಲಾರಂಭಿಸಿದೆ. ಅದು ನಾನು ಮತ್ತು ನನ್ನ ತಾಯಿ. ನನ್ನ ತಾಯಿಯನ್ನು ನಾನು ನೋಡಿಲ್ಲ. ಹೆತ್ತ ದಿನವೇ ಸತ್ತು ಹೋದರು ಎಂದಿರಿ ನೀವು. ನನಗೆ ಉಸಿರು ತಾಕುವಷ್ಟು ಸಮೀಪಕ್ಕೆ ಬಂದಿದ್ದಿರಿ. ನಿಮ್ಮ ಉಸಿರು ನನ್ನ ಕೊರಳಿನ ಮೇಲೆ ಬಿಸಿಯಾಗಿ ಊರುತ್ತಿತ್ತು, ಚದುರುತ್ತಿತ್ತು. ಹಿಂದಿನಿಂದ ನನ್ನ ಆಕಾರದುದ್ದಕ್ಕೂ ಕೈಯಾಡಿಸಿದಿರಿ, ಸೊಂಟ ಬಳಸಿದಿರಿ. ಬಾ ಎಂದು ಕರೆದಿರಿ. ನೀವು ಮಂಚಕ್ಕೆ ಹೋದಿರಿ, ನಾನು ಕುರ್ಚಿಗೆ ಹೋದೆ. ಕುಳಿತುಕೊಂಡಿರಿ, ಕುಳಿತುಕೊಂಡೆ. ಹೇಳಿದಿರಿ, ಕೇಳಿಸಿಕೊಂಡೆ. ದಾನಂದಿ ಮನೆತನ ಎಂದರೆ ಕ್ರೌರ್ಯಕ್ಕೆ ಹೆಸರಾದ ಮನೆತನ. ಮೊಘಲರ ದರ್ಬಾರದಂತೆ ಬದುಕಿದ ಮನೆತನ. ಕೊಲ್ಲುವುದರಲ್ಲೇ ಸಾಮ್ರಾಜ್ಯ ಮತ್ತು ಪಟ್ಟ ಪಡೆದ ಮನೆತನ. ಸಂಗೀತಕ್ಕೆ, ಕಲೆಗಳಿಗೆ ಪ್ರಸಿದ್ಧ ಮನೆತನ. ಹಾಗೆ ದಾನ ಧರ್ಮಕ್ಕೂ. ಎಲ್ಲೋ ಒಂದು ಕಡೆಯ ಕೊಂಡಿ ತಪ್ಪಿತು. ನನ್ನ ತಂದೆ ಕೊಲೆಗಾರರಾಗಿ ಜೈಲು ಸೇರಿದರು. ಅಲ್ಲೇ ಜೀವಾವಧಿ ಶಿಕ್ಷೆ ಮುಗಿಯುವ ಮೊದಲೇ ತೀರಿಕೊಂಡರು. ಅಪ್ಪನನ್ನು ನೋಡಬೇಕಾದಾಗಲೆಲ್ಲ ಕಣ್ಣೂರು ಸೆಂಟ್ರಲ್ ಜೈಲಿಗೆ ಹೋಗುತ್ತಿದ್ದೆ.
ಭೇಟಿ ಏಕಮುಖ ಭೇಟಿಯಾಗಿರುತ್ತಿತ್ತು. ಕಣ್ಣುಗಳಿರುವಲ್ಲಿ ವಿಪರೀತ ಆಳವಿತ್ತು. ಆ ಆಳದಲ್ಲಿ ಕಣ್ಣು ಬೊಂಬೆಗಳ ಚಲನೆ ಗೋಚರವಾಗುತ್ತಿರಲಿಲ್ಲ. ನೀರು ಕಾಣಿಸುತ್ತಿತ್ತು, ಆಳದ ಬಾವಿಯಲ್ಲಿ ಕಂಡಂತೆ. ದೇವರೇ, ಹೀಗೆ ಆಸ್ತಿಗಾಗಿ ಅಪ್ಪ ಸಹೋದರರಿಗೆ ವಿಷಪ್ರಾಶನ ಮಾಡಿಸಿದರು ಎಂದು ಜನ ಆಡಿಕೊಳ್ಳುತ್ತಿದ್ದಾರೆ. ಅದಕ್ಕಾಗಿರಲಿಲ್ಲ. ನನ್ನ ಚಿಕ್ಕ ತಾಯಿ, ಚಿಕ್ಕ ತಂದೆ, ತಾಯಿ ಇಲ್ಲದ ನನ್ನನ್ನು ಅತ್ಯಂತ ಕ್ರೂರವಾಗಿ ನಡೆಸಿಕೊಂಡರು. ಅವರ ಮಗ ಅರೆಹುಚ್ಚನಾಗಿದ್ದ, ಬುದ್ಧಿ ಬೆಳೆಯದ ದೈತ್ಯ ಜೀವಿ. ಮಾನವತೆ ಮರೆತುದರಿಂದಲೇ ವಂಶ ನಿರ್ವಂಶವಾಗುತ್ತದೆ ಎಂದು ಊರಿನವರು, ಜಾತಿ ಬಾಂಧವರು ಆಡಿಕೊಳ್ಳುತ್ತಿದ್ದರು. ಸತ್ಯವಾಗಿತ್ತೇನೋ. ನಾನಾಗ ಹೈಸ್ಕೂಲ್ ಹುಡುಗ. ಚಿಕ್ಕಮ್ಮ ವಿಷದಿಂದ ತಕ್ಷಣ ಸತ್ತಿದ್ದರು. ಚಿಕ್ಕಪ್ಪ ಆಸ್ಪತ್ರೆಯಲ್ಲಿ ಸಾಯುತ್ತಾ ಹೇಳಿದ ಹೇಳಿಕೆಯಿಂದಾಗಿ ಅಪ್ಪನಿಗೆ ಜೀವಾವಧಿ ಶಿಕ್ಷೆಯಾಯಿತು. ಭೂಷಣ ಮನೆಯಿಂದ ಓಡಿಹೋದ. ಭೂಷಣ ನನ್ನ ದಾಯಾದಿ, ಹುಚ್ಚ, ಕ್ರೂರಿ. ಮನೆತನದ ಕ್ರೌರ್ಯವೆಲ್ಲ ಅವನಲ್ಲಿ ಸೇರಿಕೊಂಡಿತ್ತು. ತಿಂಗಳ ಹಿಂದೆ ನಡೆದುದು ದರೋಡೆ ಯತ್ನವಲ್ಲ. ರಾತ್ರಿ ಅವನು ಬಂದಿದ್ದ. ಅಣ್ಣ ಎಂದು ವಿನೀತನಾಗಿ ಕರೆದಿದ್ದ. ಹುಚ್ಚು ಬಿಟ್ಟಿರಬಹುದೆಂದು ಬಾಗಿಲು ತೆರೆದಿದ್ದೆ. ಬಿಟ್ಟಿರಲಿಲ್ಲ. ಅಂಗಳಕ್ಕೆ ಎಳೆದು ಹಾಕಿದ. ಕತ್ತಲಿತ್ತು. ಎದೆಗೆ, ನಡುವಿಗೆ, ಮರ್ಮಕ್ಕೆ ಒದೆದ. ಒದೆದಲ್ಲಿಗೆ ಮತ್ತೆ ಮತ್ತೆ ಒದೆದ. ಈ ಸಂತಾನ ಇಲ್ಲಿಗೆ ಮುಗಿಯಲಿ, ಈ ಮನೆ ಸ್ಮಶಾನವಾಗಲಿ ಎಂದು ಶಪಿಸಿದ. ಪೊಲೀಸು ದಾಖಲೆಯಲ್ಲಿ ಪತ್ತೆಯಾಗದ ದರೋಡೆ ಯತ್ನ ಎಂದೇ ಇದೆ. ಶ್ರೀಗೆ ಮಾತ್ರ ಗೊತ್ತು ಸತ್ಯ. ಈಗ ನಿನಗೂ. ಏನು? ಗಾಬರಿಯಲ್ಲಿ ಕೇಳಿದ್ದೆ. ನಿಜ. ನನಗೆ ಚಿಕಿತ್ಸೆ ಕೊಟ್ಟ ಡಾಕ್ಟರು ಹೇಳಿದರು, ನಿನಗಿನ್ನೂ ಮಕ್ಕಳಾಗುವುದಿಲ್ಲ. ಆದರೂ ನನಗೊಂದು ಸಂತಾನ ಬೇಕು. ಶ್ರೀ ಹೇಳಿಲ್ಲವೇ? ಇಲ್ಲ ಎಂದು ಹೇಳಿದೆ ನಾನು. ಮಾತಾಡುತ್ತಿದ್ದವರು ಮಾತಾಡಲು ಯತ್ನಿಸಿ ಹಲವು ಬಾರಿ ಬಾಯಿ ತೆರೆದಿರಿ. ಶಬ್ದಗಳು ಬರಲಿಲ್ಲ. ಕೆಲವು ಅಸ್ಖಲಿತ ಅಕ್ಷರಗಳು ಬಂದವು. ಮಂಚದಿಂದ ಎದ್ದಿರಿ. ಪಶ್ಚಿಮದ ಕಿಟಕಿಗಳಲ್ಲಿ ಒಂದನ್ನು ಆಯ್ಕೆ ಇಲ್ಲದೆ ಆರಿಸಿದಿರಿ. ಕಂಬಿಗಳಿಗೆ 2 ಕೈಯನ್ನು ಸಾಧ್ಯವಾದಷ್ಟು ಎತ್ತರಕ್ಕೆ ಏರಿಸಿ ಹಿಡಿದು ಕಿಟಕಿಗೆ ಅಂಟಿಕೊಂಡಿರಿ. ಬೆಳಕನ್ನು ಮಾತ್ರ ಉಳಿಸಿ ಬಿಸಿಲು ಮಹಡಿಯಿಂದ ಮಾಡಿಗೆ ಇಳಿದಿತ್ತು. ಹೊರಗಿನ ಬೃಹದಾಕಾರವಾದ ಮಾವಿನ ಮರಗಳ ಮಂಡೆಗಳಲ್ಲಿ ಇಳಿ ಬಿಸಿಲು ವಿರಮಿಸುತ್ತಿತ್ತು. ಹಕ್ಕಿ ಪಕ್ಷಿಗಳ ಅಳಿಲುಗಳ ಗುಲ್ಲುಗೌಜಿ ಅವುಗಳ ಮಟ್ಟದಲ್ಲಿ ಕೋಲಾಹಲವಾಗುತ್ತಿದ್ದವು. ತಿರುಗಿ ನಿಂತಿರಿ. ಗಲಿಬಿಲಿಯಿಂದ ನಿಮ್ಮ ಮುಖ ವಿವರ್ಣವಾಗಿತ್ತು. ನಗುವಿನ ಗೆರೆ ಛಿದ್ರ ವಿಚ್ಛಿದ್ರವಾಗಿತ್ತು. ಹೇಳಿದಿರಿ, ನಿನಗೆ ನನ್ನ ಮೇಲೆ ಅದೇಕೋ ಒಂದು ರೀತಿಯ ಕ್ರಶ್ ಇತ್ತು. ಶ್ರೀ ಹಾಗೆ ಹೇಳಿದ. ಹಲವು ವರ್ಷಗಳಿಂದ ನಿನ್ನ ನೋಡುತ್ತಿದ್ದ ನನಗೂ ಹಾಗೆ ಅನ್ನಿಸುತ್ತಿತ್ತು. ನನಗೊಂದು ಸತ್ಯ ತಿಳಿಯಬೇಕಾಗಿದೆ. ಹೇಳು, ನೀನೇಕೆ ನನ್ನನ್ನು ಬಯಸುತ್ತಿದ್ದೆ? ಹಿಂಗೇರಿ ದೇವಸ್ಥಾನಕ್ಕೆ ವರ್ಷ ಜಾತ್ರೆಗೆ ಯಕ್ಷಗಾನ ಬಯಲಾಟದ ಮೇಳವೊಂದು ಬರುತ್ತಿತ್ತು. ಪ್ರತಿ ವರ್ಷವೂ ಒಂದೇ ಪ್ರಸಂಗ, ಶ್ರೀರಾಮ ಪಟ್ಟಾಭಿಷೇಕ. ಪ್ರತಿ ಆಟದಲ್ಲೂ ಶ್ರೀರಾಮನಾಗಿ ಒಬ್ಬನೇ ನಟ ನಟಿಸುತ್ತಿದ್ದ. ಅಜಾನುಬಾಹು ರಾಮ, ಉರುಟು ಮುಖದ ರಾಮ, ಸುಂದರಾಂಗ ರಾಮ ಕತೆ ಪುಸ್ತಕಗಳನ್ನು ಪತ್ರಿಕೆಗಳಲ್ಲಿ ಬಹಳ ಓದುತ್ತಿದ್ದೆ. ನನ್ನ ಪ್ರಿಯತಮನಾಗಿ ನಿಮ್ಮ ಕಲ್ಪಿಸಿಕೊಂಡೆ. ಕಾಮವಿಲ್ಲದ ರಾಮ. ನೀವು ಯಾವತ್ತೂ ನನ್ನ ನೋಡಿದಾಗ ಮುಖ ತಿರುಗಿಸುತ್ತಿದ್ದಿರಿ. ಹಾಗೆ ಕಷ್ಟಪಟ್ಟು ಶಬ್ದಗಳನ್ನು ಅರ್ಧರ್ಧ ನುಂಗುತ್ತಾ ಹೇಳಿ ಮುಗಿಸಿದೆ. ನೀವು ಬಳಿಗೆ ಬಂದಿರಿ. ಬೊಗಸೆಯಲ್ಲಿ ಮುಖವನ್ನು ಹಿಡಿದಿರಿ. ಒಂದು ಕನ್ನಡಿಯೋ ಎಂಬಂತೆ ನನ್ನ ಮುಖವನ್ನೇ ನೋಡಲಾರಂಭಿಸಿದಿರಿ. ಏಕೋ ಜಲಧರಿಸಿದ ನಿಮ್ಮ ಕಣ್ಣುಗಳಲ್ಲಿ ಅವು ತೇಲುತ್ತಾ ಕರಗಿ ಹೋಗುತ್ತಿದ್ದವು. ಹೇಳಿದ್ದಿರಿ, ನನ್ನ ವಂಶ ನನ್ನಲ್ಲೇ ಕೊನೆಯಾಗುತ್ತದೆ ಎಂದು ತಿಳಿದ ದಿನ ಶ್ರೀ ಬಂದಿದ್ದ. ಅವನ ಕೈಗಳೆರಡನ್ನು ಹಿಡಿದು ನನಗೊಂದು ಭಿಕ್ಷೆ ಕೊಡು ಎಂದೆ. ನನ್ನ ಜೀವದ ಜೀವವಾಗಿದ್ದ ಶ್ರೀ ಕಣ್ಣೀರು ತಂದುಕೊಂಡ. ಈ ಜೀವ ಬೇಕಿದ್ದರೂ ಕೊಡುತ್ತೇನೆ, ಕೇಳು ಎಂದ. ಯಾರಲ್ಲಿ ಎಂದು ಕೇಳಿದೆ. ವಾರಿಜಾಳ ತಂಗಿಯಲ್ಲಿ ಎಂದೆ. ಗದಗುಟ್ಟಿ ನಡುಗಿದ. ಅವಳು ದೇವರಂತೆ ನಿನ್ನನ್ನು ಪೂಜಿಸುತ್ತಾಳೆ ಕಣೋ ಎಂದ. ಗೊತ್ತು, ಅದರಿಂದಾಗಿಯೇ ಈ ಬೇಡಿಕೆ ಎಂದೆ. ದೇವರ ಇಷ್ಟ ಎಂದು ಹೇಳು ಎಂದೆ. ಪ್ರೇಮ ನಟಿಸಬಹುದು, ಕಾಮ ಹೇಗೆ ನಟಿಸಲೋ ನನ್ನ ದೊರೆ ಎಂದು ಬಿಕ್ಕಿ ಬಿಕ್ಕಿ ಅತ್ತ. ನನ್ನ ಚಿಕ್ಕಪ್ಪನ ಶಾಪ, ನನ್ನ ದಾಯಾದಿಯ ಕ್ರೋಧ, ಊರ ಮಂದಿಯ ಹಾಗಾಗಬೇಕು ಎಂಬ ಅಪಹಾಸ್ಯ, ನನ್ನ ಅಪ್ಪನ ಕಳಂಕ ಎಲ್ಲವನ್ನೂ ನೀನು ಅಳಿಸಿ ಹಾಕಬಲ್ಲೆ ಎಂದೆ. ಆಮೇಲೆ ಬೇಡಿ, ಏನನ್ನು ಹೇಳಬೇಡಿ, ನನಗೆ ಗೊತ್ತು ಎನ್ನುತ್ತಾ ನಿಮ್ಮೆದೆಗೆ ಒರಗಿಕೊಂಡೆ. ಸೃಷ್ಟಿಯ ನೋವಿನ ಸುಖ, ಉನ್ಮಾದ, ಸಂತೋಷಗಳನ್ನು ಪಾಪವನ್ನರಿಯದ ನಿತ್ಯ ಗರ್ಭಿಣಿ ಭೂಮಾತೆಯ ಹಾಗೆ ಅನುಭವಿಸುತ್ತಾ ಸಂತೋಷದಿಂದ ಜ್ವಲಿಸಿ ಹೋದೆ.
ಕತ್ತಲಾಗುತ್ತಿದ್ದ ಕೋಣೆಯ ಒಳಗೆ ಜ್ಯೋತಿಗಳಾಗಿ ನಾವು ತೆಕ್ಕೆ ಬಿದ್ದೆವು. ಹೊರಗೆ ಸೂರ್ಯ ಇನ್ನೊಂದು ಭೂಭಾಗಕ್ಕೆ ಬೆಳಕನ್ನು ಒಯ್ಯುತ್ತಾ ಅಲ್ಲೂ ಇಲ್ಲೂ ಸಂಕೋಚದಿಂದ ಕೆಂಪಾಗುತ್ತಿರುವಂತೆ ಭಾಸವಾಗುತ್ತಿದ್ದ. ನಿಮ್ಮ ಕೈಗಳು ನನ್ನ ಪಾಪವಲ್ಲದ ಪಾಪವನ್ನು, ಕಳಂಕವಲ್ಲದ ಕಳಂಕವನ್ನು ನೇವರಿಸುತ್ತಾ ದೇಹದ ಮೇಲೆಲ್ಲ ಓಡಾಡಲಾರಂಭಿಸಿದವು. ಹೊಸ ಬೆಳಕಿನ ಕಿರಣಗಳ ಹಾಗೆ ಬೆಚ್ಚಗಾಗಿಸುತ್ತಾ, ಬೆಳಕಾಗಿಸುತ್ತಾ, ನನ್ನ ಬದುಕನ್ನು ಧನ್ಯವಾಗಿಸುತ್ತಾ. ಕತೆ ಮುಗಿದ ಮೇಲಿನ ಕೊನೆಯ ಮಾತು. ಭೂಮಿಯ ಪ್ರತಿರೂಪ ಹೆಣ್ಣಾಗಿದ್ದಾಳೆ. ಪ್ರತಿ ಸೃಷ್ಟಿ ನಿರಂತರ ನಡೆಯುತ್ತಲೇ ಇರುತ್ತದೆ. ಸೃಷ್ಟಿಗೆ ಪಾಪವಿಲ್ಲ. ನಿತ್ಯ ಗರ್ಭಿಣಿ, ನಿತ್ಯ ಪುಷ್ಪಿಣಿ ಭೂಮಿಯಾಗಿದೆ. ಹಾಗೆ ಭೂಮಿಯನ್ನು ತಾಯಿ ಎಂದು ಕರೆಯಲಾಗಿದೆ. ಹೆಣ್ಣು ಯಾವತ್ತೂ ತಾಯಿಯೇ. ಅದಕ್ಕೆ ಹೆಣ್ಣನ್ನು ಭೂಮಿಗೆ ಹೋಲಿಸುತ್ತಾರೆ. ಈ ಅರ್ಥದಲ್ಲಿ ಕಥೆಯನ್ನು ಓದಿದ ವಸುಧಾ ಭೂಮಿಯಷ್ಟೇ ವಿಸ್ತಾರಕ್ಕೆ ವಿಸ್ತರಿಸುತ್ತಾಳೆ ನನ್ನೊಳಗೆ, ನಿಮ್ಮೊಳಗೆ. ವಂದನೆಗಳು.